ದೇವರ ಶಿವಲಿಂಗ ಇದೆ. ನೋಡಿ, ಸರ್ಕಲಲ್ಲಿ ಬಂದರೆ ನೀವು ಸಿದ್ದೇಶ್ವರನ ಬೆಟ್ಟಕ್ಕೆ ಹೋಗ್ಬೋದು. ಸೊ ಈಗ ನನ್ನ ಹಿಂದೆ ನೋಡುವಂತಹ ದಾರಿ ಏನಿದೆ ಸಿದ್ದೇಶ್ವರನ ಬೆಟ್ಟಕ್ಕೆ ಹೋಗುತ್ತೆ. ಸೊ ಈ ದಾರಿ ಬಂದು ಕಾರ್ಯ ಅನ್ನುವಂತಹ ಊರಿಗೆ ಹೋಗುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ನಾವು ಕಾರ್ಯಸಿದ್ದೇಶ್ವರನ ಬೆಟ್ಟ ಏನಿದೆ ಆ ಒಂದು ಸ್ಥಳಕ್ಕೆ ಹೋಗೋಣ. ಸೊ ಇದು ಬಂದು ಕಾರ್ಯಸಿದ್ದೇಶ್ವರನ ದೇವಸ್ಥಾನಕ್ಕೆ ಹೋಗುವಂತಹ ದಾರಿಯಲ್ಲಿ ಈ ಒಂದು ಸರ್ಕಲ್ ಸಿಗುತ್ತೆ. ಹೀಗೆ ನೀವು ಮುಂದೆ ಹೋಗಬೇಕು. ಬನ್ನಿ ಹೋಗೋಣ. ಸೊ ಈ ಒಂದು ಕ್ಷೇತ್ರಕ್ಕೆ ನೀವು ಬರೋದಾದರೆ ನಂಜನಗೂಡಿಂದ ಮಡಳ್ಳಿ, ತಗಡೂರು, ಚಿನ್ನಂಬಳ್ಳಿ ಕಡೆಗೆ ಹೋಗುವ ರಸ್ತೆಯ ಮಾರ್ಗದಲ್ಲಿ ಸಾಗಿ ಅಲ್ಲಿಂದ ಕಾರ್ಯಗ್ರಾಮಕ್ಕೆ ಹೋಗಬಹುದು. ಈ ಮಾರ್ಗ ಸುಮಾರು 22 ಕಿಲೋಮೀಟರ್ ಆಗುತ್ತೆ. ಹಾಗೆ ನಂಜನಗೂಡು ಚಾಮರಾಜನಗರ ಕಡೆಗೆ ಹೋಗುವ ರಸ್ತೆಯಲ್ಲಿ ಸಾಗಿ ಕೃಷ್ಣರಾಜಪುರ ಸರ್ಕಲ್ನಿಂದ ಕಾರ್ಯಗ್ರಾಮಕ್ಕೆ ಹೋಗುವ ಮಾರ್ಗವನ್ನು ಹಿಡಿಬೇಕು. ಈ ಮಾರ್ಗ ಅನುಸರಿಸಿ ಬಂದರೆ ಸುಮಾರು 23 ಕಿಲೋಮೀಟರ್ ಆಗುತ್ತೆ. ಹಾಗೆ ಯಳಂದೂರು ಮುಖಾಂತರ ನೀವು ಬರೋದಾದರೆ ಅಲ್ಲಿಂದ ಸಂತೆಮರಳ್ಳಿ ಈ ಮಾರ್ಗವಾಗಿ ಬಂದು ಹನುಮಾಪುರ ಗೇಟ್ನಿಂದ ನೀವು ಈ ಒಂದು ಕ್ಷೇತ್ರಕ್ಕೆ ಬರ್ಬೋದು ಸ್ನೇಹಿತರೆ. ನೀವೇನಾದರೂ ಮೈಸೂರು, ಬೆಂಗಳೂರಿಂದ ಬರೋದಾದರೆ ಪಕ್ಕದ ರೈಲ್ವೆ ನಿಲ್ದಾಣ ಬಂದು ಅದು ನಂಜನಗೂಡು ರೈಲ್ವೆ ನಿಲ್ದಾಣವಾಗಿದೆ ಸ್ನೇಹಿತರೆ. ಸೊ ಈ ರೈಲಿನಲ್ಲಿ ಬರೋರು ಇಲ್ಲಿ ಇಳಿದು ಮುಂದೆ ಬಸ್ಸು ಅಥವಾ ಟ್ಯಾಕ್ಸಿ ಮೂಲಕ ಬೆಟ್ಟಕ್ಕೆ ತಲುಪ್ಬೋದು. ಬೆಟ್ಟದ ಬುಡದವರೆಗೆ ವಾಹನಗಳು ಹೋಗುತ್ತವೆ. ಅಲ್ಲಿಂದ ದೇವಸ್ಥಾನದ ತಲುಪಲು ನೀವು 400 ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ. ಇಲ್ಲಿ ನೋಡ್ಬೋದು ಸ್ವಾಮಿಯ ಪಾದವಿದೆ. ಮೊದಲು ನಮಸ್ಕಾರವನ್ನು ಮಾಡಿ ತದನಂತರ ನೀವು ಬೆಟ್ಟಕ್ಕೆ ಹೋಗ್ಬೋದು ಸ್ನೇಹಿತರೆ. ಕಾರ್ಯಸಿದ್ದೇಶ್ವರ ಸ್ವಾಮಿಯು ಅತ್ಯಂತ ಶಕ್ತಿಶಾಲಿ ದೈವವಾಗಿದ್ದು ದುಷ್ಟಶಕ್ತಿಗಳ ನಿವಾರಣೆಗಾಗಿ ಭಕ್ತರು ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಕಾರ್ಯಸಿದ್ದೇಶ್ವರ ಸ್ವಾಮಿ ಎಂದರೆ ಅಂದುಕೊಂಡ ಕಾರ್ಯಗಳು ಯಶಸ್ವಿ ಮಾಡುವ ಹಾಗೂ ಇಷ್ಟಾರ್ಥವನ್ನು ಈಡೇರಿಸುವ ಆರಾಧ್ಯ ದೈವ. ಭಕ್ತರು ಕೈಗೊಳ್ಳುವ ಎಲ್ಲ ಸತ್ಕಾರ್ಯಗಳು ಇಲ್ಲಿ ಯಶಸ್ವಿಯಾಗುವುದರಿಂದ ನೆರವೇರುವುದರಿಂದ ಈ ದೇವರಿಗೆ ಕಾರ್ಯಸಿದ್ದೇಶ್ವರ ಎಂದು. ವ್ಯಾಪಾರ, ಕೃಷಿ, ಮದುವೆ, ಉದ್ಯೋಗ, ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕಷ್ಟಗಳಿದ್ದಾಗ ಭಕ್ತರು ಇಲ್ಲಿಗೆ ಬಂದು ಹರಕೆ ಹೊತ್ತರೆ ಆ ಕಾರ್ಯಗಳು ಯಾವುದೇ ವಿಘ್ನವಿಲ್ಲದೆ ಯಶಸ್ವಿಯಾಗುತ್ತದೆ ಎಂಬುದು ಇಲ್ಲಿನ ಗಾಢವಾದ ನಂಬಿಕೆ. ಈ ದೇವಾಲಯವನ್ನು ಸುಮಾರು 10ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಇತಿಹಾಸ ಹೇಳಲಾಗುತ್ತದೆ. ಸುಮಾರು ಚೋಳರ ಕಾಲಕ್ಕೆ ಸಂಬಂಧಪಟ್ಟಂತಹ ಒಂದು ದೇವಸ್ಥಾನ ಅಂತ ಹೇಳಬಹುದು. ಸಿದ್ಧ ಪುರುಷರ ತಪೋಭೂಮಿ ಅಂತಲೂ ಕೂಡ ಹೇಳ್ತಾರೆ. ಪುರಾತನ ಕಾಲದಲ್ಲಿ ಈ ಹಸಿರು ಬೆಟ್ಟವು ಅನೇಕ ಶೈವ ಪಂಥದ ಸಿದ್ಧ ಪುರುಷರ ತಪಸ್ವಿಗಳ ಸಾಧನ ಕ್ಷೇತ್ರವಾಗಿತ್ತು. ಇಲ್ಲಿ ತಪಸ್ಸು ಮಾಡಿದ ಒಬ್ಬ ಪ್ರಮುಖ ಸಿದ್ಧ ಪುರುಷರ ಸ್ಮರಣಾರ್ಥವಾಗಿಯೇ ಇಲ್ಲಿ ಸಿದ್ದೇಶ್ವರ ಆರಾಧನೆ ಆರಂಭವಾಯಿತು ಎಂಬ ಜನಪದ ನಂಬಿಕೆ ಇದೆ. ದೀಪಾವಳಿ ಹಬ್ಬದ ದಿನ ಒಬ್ರು ಇರಕ್ಕಿಲ್ಲ, ಬೆಡ್ಸಲ್ಲ ಹತ್ರ ಏನಕ್ಕೆ ಕಲ್ಲು ಆಗ್ಬಿಡ್ತಾರ ಅಲ್ಲಿ. ಹೌದಾ? ಅಲ್ಲೇನು ನೋಡಿ ತೋರಿಸ್ತಾ ಇದ್ರೆ ಅದೇ ಕಲ್ಲು. ಮುಂದ್ಗಡೆ ಕಲ್ಲು ತೋರಿಸ್ತಾ ಇದ್ರಲ್ಲ ಅದೇನೆ? ಅದೇ. ಓಕೆ ಥ್ಯಾಂಕ್ ಯು. ನೋಡಿ ಹೇಳ್ತಾ ಇದ್ದಾರೆ ಇಲ್ಲಿ ಯಜಮಾನರು, ಈ ದೀಪಾವಳಿ ಹಬ್ಬ ಏನಿದೆ ಆ ಒಂದು ಸಂದರ್ಭದಲ್ಲಿ ಸಂಜೆ ಹೊತ್ತು ಯಾರು ಕೂಡ ಇಲ್ಲಿ ಇರಬಾರ್ದು ಅಂತ ಇಲ್ಲಿ ಸ್ಥಳೀಕರು ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಮೇಲೆ ಒಂದು ಬಂಡೆ ಕಾಣ್ತಾ ಇದೆಯಲ್ಲ, ಸುಣ್ಣ ಬಳಿದಿದ್ದಾರೆ ನೋಡಿ ಆ ಪಾಯಿಂಟು. ಇಲ್ಲಿ ಹಿಂದೆ ನನ್ನಿಂದ ಏನು ನೋಡ್ತಾ ಇದ್ದೀರಾ, ರಸ್ತೆಯು ಕೂಡ ಮೇಲ್ಭಾಗಕ್ಕೆ ಹೋಗುತ್ತೆ. ನೀವು ರಸ್ತೆ ಮುಖಾಂತರನೂ ಕೂಡ ದೇವಸ್ಥಾನದ ಬಳಿ ಬರ್ಬೋದು. ಇವಾಗ ನಾವು ಮೆಟ್ಟಿಲನ್ನು ಹತ್ತಿ ದೇವರ ದರ್ಶನವನ್ನು ಮಾಡೋಣ ವೀಕ್ಷಕರೇ. ಬನ್ನಿ ಈಗ ಹೋಗೋಣ ಮುಂದೆ. ಇಲ್ಲಿ ಗಣಪತಿಯ ಉಪಸ್ಥಿತಿಯು ಕೂಡ ಇದೆ. ಇಲ್ಲಿ ನೋಡಿ ಮೆಟ್ಟಿಲುಗಳ ಮುಖಾಂತರ ಭಕ್ತಾದಿಗಳೆಲ್ಲ ಹತ್ತು ಹೋಗ್ತಾ ಇದ್ದಾರೆ. ನಾನು ಕೂಡ ಇಲ್ಲಿ ಧೂಪ ಹಾಕಿದೆ. ಇಲ್ಲಿ ವಿಘ್ನೇಶ್ವರರ ಒಂದು ಉಪಸ್ಥಿತಿಯು ಕೂಡ ಇದೆ. ಮುಂದೆ ವಿನಾಯಕನ ಆಶೀರ್ವಾದದೊಂದಿಗೆ ಈಗ ಇಲ್ಲಿ ಮೆಟ್ಟಿಲುಗಳು ಇವೆ, ನೋಡ್ಬೋದು. ಬನ್ನಿ ಮುಂದೆ ಹೋಗೋಣ. ಇಲ್ಲಿರುವ ಕಾರ್ಯಸಿದ್ದೇಶ್ವರ ಸ್ವಾಮಿಗೆ ಹಣೆಯ ಮಧ್ಯೆ ಪಾಲನೇತ್ರವಿದ್ದು ಅಷ್ಟಭುಜವಿರುವ ವಿಶೇಷವಾದ ಮೂರ್ತಿಯಾಗಿದೆ. ಉತ್ತರ ಕರ್ನಾಟಕದಿಂದ ಬಂದ ಬ್ರಹ್ಮಚಾರಿ ಸನ್ಯಾಸಿ ಈ ಸ್ಥಳದಲ್ಲಿ ತಪಸ್ಸಿಗೆ ಕೂರುವ ಸಮಯದಲ್ಲಿ ಹೆಬ್ಬಾವನ್ನು ಗದ್ದಿಗೆ ಮಾಡಿ ನಾಗರ ಹಾವನ್ನು ಜನಿವಾರವನ್ನಾಗಿ ಧರಿಸಿ ಕ್ಯಾರೆ ಹಾವನ್ನು ನಡುಕಟ್ಟು ಮಾಡಿ ನೆಲೆಯಾದ ಕಾರ್ಯಸಿದ್ದೇಶ್ವರ ಕ್ಷೇತ್ರವಾಗಿದೆ. ಶಿವರಾತ್ರಿ, ವಿಶೇಷ ಭಾನುವಾರ ಮತ್ತು ಪ್ರತಿಯೊಂದು ಅಮಾವಾಸ್ಯೆ ದಿನಗಳಂದು ಇಲ್ಲಿ ದೇವರಿಗೆ ವಿಶೇಷವಾದ ಅಭಿಷೇಕ ಮತ್ತು ಅಲಂಕಾರಗಳನ್ನು ಮಾಡಲಾಗುತ್ತದೆ. ಪ್ರತಿ ವರ್ಷ ದೀಪಾವಳಿ ಹಬ್ಬದ ಮಾರನೇ ದಿನ ಅಥವಾ ಆಸುಪಾಸಿನಲ್ಲಿ ಶುಭ ಮುಹೂರ್ತದಂದು ಇಲ್ಲಿ ಭವ್ಯ ರಥೋತ್ಸವ ನಡೆಯುತ್ತದೆ. ಈ ಸಂದರ್ಭದಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಭಕ್ತರು ಜಯಘೋಷಗಳೊಂದಿಗೆ ಮೆಟ್ಟಿಲುಗಳ ಮೂಲಕ ಬೆಟ್ಟದ ತುದಿಗೆ ಹೊತ್ತೊಯ್ಯುವ ದೃಶ್ಯ ರೋಮಾಂಚನಕಾರಿಯಾಗಿರುತ್ತದೆ.
ಹಸಿರಿನಿಂದ ಕಂಗೊಳಿಸುವ ಈ ಸುಂದರ ಬೆಟ್ಟವನ್ನು ಹತ್ತಲು 360 ಅಥವಾ 400 ಮೆಟ್ಟಿಲುಗಳಿದ್ದು ಬೆಟ್ಟದ ಮೇಲಿಂದ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವು ಕಣ್ಣಿಗೆ ಮುದವನ್ನು ನೀಡುತ್ತದೆ. ನೋಡಿ, ಹುಡುಗರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ 360 ಮೆಟ್ಟಿಲುಗಳಿವೆ ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗಿದೆ? ಹೌದಾ? ನೋಡಿ, ಇದನ್ನೆಲ್ಲ ತೋರಿಸಿ ಸರ್ ಅಂತ ಹೇಳ್ತಾ ಇದ್ದಾರೆ. ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ನೋಡಿ, ಹೀಗೆ ಮುಂದೆ ಇನ್ನೂ ಮೆಟ್ಟಿಲನ್ನು ಹತ್ತಿ ಹೋಗಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ಆ ಸ್ಥಳದಲ್ಲಿ ಸುಣ್ಣ ಬಳಿದಿರುವ ಕಲ್ಲೇನಿದೆ ಅದು ಯಾರೋ ಒಬ್ಬರು ಮನುಷ್ಯರು ಅಂತ ಹೇಳ್ತಾ ಇದ್ದಾರೆ. ಅವರು ಇಲ್ಲಿ ಬಂದಾಗ ಸ್ವಾಮಿಯ ಒಂದು ದೃಷ್ಟಿಗೆ ಬಿದ್ದು ಅವರು ಕಲ್ಲಾದರು ಅಂತ ಹೇಳಿ ಸ್ಥಳೀಯರ ನಂಬಿಕೆ. ಬಿಳಿ ಸುಣ್ಣವನ್ನು ಹಾಕಲಾಗಿದೆ. ಆ ಬಂಡೆ ಹಿಂದೆ ಮನುಷ್ಯರು ಅತಿಕ್ರಮಣ ಪ್ರವೇಶ ಮಾಡಿ ಅವರ ಸ್ವಾಮಿ ದೃಷ್ಟಿಗೆ ಒಳಗಾಗಿ ಕಲ್ಲಾದರು ಅಂಥೇಳಿ ಇಲ್ಲಿ ಸ್ಥಳೀಕರು ಅದನ್ನು ನನಗೆ ತೋರಿಸಿದರು. ನಿಮಗೆ ಈಗ ಅದನ್ನು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಕೊನೆಗೆ ಬೆಟ್ಟ ಹತ್ತಿ ಕಾರಿಸಿದ್ದೇಶ್ವರರ ಸನ್ನಿಧಾನಕ್ಕೆ ಬಂದಿದ್ದೀನಿ ವೀಕ್ಷಕರೇ. ಸುಮಾರು 360 ಮೆಟ್ಟಿಲುಗಳಿವೆ ಅಂತ ಹೇಳ್ಬೋದು. ಹೀಗೆ ಮೆಟ್ಟಿಲನ್ನು ಹತ್ತಿ ಬಂದರೆ ನಿಮಗೆ ಇಲ್ಲಿ ಕಾರಿಸಿದ್ದೇಶ್ವರ ಸ್ವಾಮಿಯ ಸನ್ನಿಧಾನ ಸಿಗುತ್ತೆ, ನೋಡ್ಬೋದು. ಹಿಂದೆ ಯುದ್ಧಕ್ಕೆ ಅಥವಾ ಪ್ರಮುಖ ರಾಜಕಾರ್ಯಗಳಿಗೆ ಹೋಗುವ ಮುನ್ನ ಈ ಭಾಗದ ಪಾಳ್ಯಗಾರರು, ರಾಜರು, ಅಧಿಕಾರಿಗಳು ಇಲ್ಲಿ ಬಂದು ಜಯಕ್ಕಾಗಿ ಪ್ರಾರ್ಥಿಸುತ್ತಿದ್ದರು. ತಾವು ಅಂದುಕೊಂಡ ಕಾರ್ಯಗಳು ಯಶಸ್ವಿಯಾಗುತ್ತಿದ್ದಂತೆ ಅವರು ದೇವಸ್ಥಾನಕ್ಕೆ ಕೆಲವು ಭೂಮಿ, ಕೆಲವು ವಿಶೇಷವಾದ ವಸ್ತುಗಳನ್ನು ದಾನವಾಗಿ ನೀಡುತ್ತಿದ್ದರು. ಹೀಗಾಗಿ ರಾಜರ ಕಾಲದಿಂದಲೂ ಇದು ಹರಕೆ ತೀರಿಸುವ ವಿಶೇಷವಾದ ಕ್ಷೇತ್ರವಾಗಿ ಇತಿಹಾಸದಲ್ಲಿ ದಾಖಲಾಗಿದೆ. ಭಾನುವಾರ ಮತ್ತು ವಿಶೇಷ ದಿನಗಳ ಪೂಜೆಗೆ ದೇವಾಲಯದ ಅರ್ಚಕರು ಕಾಲ್ನಡಿಗೆಯ ಮೂಲಕ ಪಕ್ಕದ ಸುತ್ತೂರಿನ ಕಪಿಲ ನದಿಗೆ ತೆರಳುತ್ತಾರೆ. ನದಿಯಿಂದ 9 ಬಿಂದಿಗೆ ಪವಿತ್ರ ತೀರ್ಥವನ್ನು ತಂದು ಬೆಟ್ಟದ ಮೇಲಿರುವ ಶ್ರೀ ಕಾರಿಸಿದ್ದೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತದೆ. ಇದೊಂದು ವಿಶೇಷವಾದ ಪೂಜಾ ಪದ್ಧತಿ ಎನ್ನಬಹುದು. ಕಾರಿಸಿದ್ದೇಶ್ವರರ ಜೊತೆಗೆ ಚೋಳಪಾಂಡೇಶ್ವರ, ಮಾರ್ಕಂಡೇಶ್ವರ, ಮಲ್ಲೇಶ್ವರ, ಬಸವೇಶ್ವರ, ನಾಗಮ್ಮ ದೇವಿ, ಈ ಎಲ್ಲ ದೇವತೆಗಳ ಅತ್ಯಂತ ವಿಶಿಷ್ಟವಾದ ಬಹುದೇವತಾ ಆರಾಧನೆಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡಲಾಗುತ್ತದೆ. ಶಕ್ತಿ ಮತ್ತು ಸಂತಾನಕಾರಕ ದೈವವಾದ ಬೆಟ್ಟದ ಆವರಣದಲ್ಲಿರುವ ನಾಗಮ್ಮ ದೇವಿಯು ಕೂಡ ಇಲ್ಲಿ ಪೂಜೆಯನ್ನು ಮಾಡಲಾಗುತ್ತದೆ. ಸೊ ಉತ್ಸವದ ಮುಂಚೂಣಿ ದೈವ ಶಿವನ ವಾಹನವಾದ ಬಸವೇಶ್ವರಿಗೂ ಕೂಡ ಈ ಒಂದು ಸ್ಥಳದಲ್ಲಿ ಪೂಜೆಯಾಗುತ್ತೆ. ಹಾಗಾಗಿ ಪವಿತ್ರ ಶಿವಲಿಂಗದ ಸ್ವರೂಪವಾದ ಮಲ್ಲೇಶ್ವರ ಸ್ವಾಮಿಗೂ ಈ ಒಂದು ಸನ್ನಿಧಾನದಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಹಾಗೆ ಆಯುಷ್ಯಕಾರಕ ದೈವ, ಪುರಾಣ ಪ್ರಸಿದ್ಧ ಚಿರಂಜೀವಿಯಾದಂತಹ ಮಾರ್ಕಂಡೇಯ ಮಹರ್ಷಿಗಳ ಆರಾಧಿಸಿದ ಶಿವನ ಸ್ವರೂಪವೇ ಈ ಮಾರ್ಕಂಡೇಶ್ವರ ಶಿವಲಿಂಗ. ಸೊ ಭಕ್ತರು ತಮ್ಮ ಆಯುಷ್ಯ, ಆರೋಗ್ಯ ವೃದ್ಧಿಗಾಗಿ, ಮೃತ್ಯು ಭಯ ನಿವಾರಣೆಗಾಗಿ ಉತ್ಸವದ ದಿನಗಳಲ್ಲಿ ಈ ಒಂದು ಸ್ವಾಮಿಗೆ ವಿಶೇಷ ಹರಕೆಗಳನ್ನು ಸಲ್ಲಿಸುತ್ತಾರೆ. ಚೋಳಪಾಂಡೇಶ್ವರ ಸ್ವಾಮಿ ಈ ಒಂದು ಲಿಂಗವು ಚೋಳ ರಾಜವಂಶದ ಕಾಲದ ಇತಿಹಾಸವನ್ನು ನೆನಪಿಸುತ್ತದೆ. ವಿಶೇಷ ದಿನಗಳಲ್ಲಿ ಚೋಳಪಾಂಡೇಶ್ವರ ಸ್ವಾಮಿಗೂ ವಿಶೇಷವಾದ ಜಲಾಭಿಷೇಕ, ಬಿಲ್ವ ಅರ್ಚನೆ, ಪೂಜೆಗಳನ್ನು ಮಾಡುವ ಮೂಲಕ ಉತ್ಸವದ ಧಾರ್ಮಿಕ ವಿಧಿಗಳನ್ನು ಆರಂಭಿಸಲಾಗುತ್ತದೆ. ಹಾಗೆ ದೊಡ್ಡ ಜಾತ್ರೆ ಆದ 8ನೆಯ ದಿವಸಕ್ಕೆ ಈ ಊರಿನಲ್ಲಿ ಪಲ್ಲಕ್ಕಿ ಉತ್ಸವದ ಮುಂದೆ ಗ್ರಾಮದ ಮಹಿಳೆಯರು ಪಂಜಿನ ಸೇವೆ ಮಾಡುತ್ತಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವುದು ವಿಶೇಷ. ಸೊ ದೀಪಾವಳಿಯ ಮಾರನೆಯ ದಿವಸ ಇಲ್ಲಿ ಉತ್ಸವ ಆಗುವಂತಹ ಸಂದರ್ಭದಲ್ಲಿ ಮೇಲಿನ ಭಾಗದಲ್ಲಿ ಕೆಲವು ದೇವತೆಗಳೇ ಸಾಕ್ಷಾತ್ ಕಾರಿಸಿದ್ದೇಶ್ವರರ ರಥೋತ್ಸವವನ್ನು ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ. ಹಿಂದೆ ಹೀಗೆ ಆ ಉತ್ಸವವನ್ನು ನೋಡಲು ಹೋದಂತಹ ಒಬ್ಬ ವ್ಯಕ್ತಿ ಈ ಒಂದು ಕ್ಷೇತ್ರದಲ್ಲಿ ಕಲ್ಲಾಗಿ ಹೋದ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಕಣ್ಣಾರೆ ಕಾಣಬಹುದು. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವ್ಯಕ್ತಿ ಕಲ್ಲಾಗಿರುವ ಬಂಡೆಯನ್ನು ಕೂಡ ಈ ಒಂದು ಸ್ಥಳದಲ್ಲಿ ನೀವು ಕಾಣಬಹುದು ವೀಕ್ಷಕರೇ. प्रियायन मा जंडकायन मा रूढ़ायन मा सर्वायन मा गटवांग मा शिवप्रियायन मा उग्रायन मा कमल मा कोमरायन मा दकासुर शोधनायन सुविष्टायन मा जडरायन मा निरूपणयन मा सर्वायन मा बुधपदायन मा उग्रायन मा वसुंधर विग्रायन मा अपार्ग प्रदायन मा महास्वामियन मा
अष्टोत्तर संपूर्ण अर्चना पूजा कृष्णापि यामि शुभवार भानुवार वासरायुक्तस्याय ज्येष्ठमास शुभदितो शुभ योगे शुभकर्णयुक्तायमश्याम शुभऋतु भानुवार वासरयुक्तस्याय अभिषेक पूजा कृष्णापि यामि वाम्बोर भुवस्सुवः ಇದು ಬಂತಾಳಮ್ಮ ಅಂತ, ಇದು ಸಿದ್ದೇಶ್ವರನಿಗೆ ಇದು ಕಾವಲು ಇದು ಸರ್. ಓಕೆ. ಇದು ಸರ್ ವಿಘ್ನೇಶ್ವರ, ಇದು ವಿನಾಯಕ ಮೂಲತಃ ವಿಘ್ನೇಶ್ವರ. ಸಿದ್ದೇಶ್ವರ ಸ್ವಾಮಿಗಳು ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಸರ್. ಇನ್ನೊಂದು ಸರ್, ಇದು ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಅಂತ ಆಗುತ್ತೆ. ದೀಪಾವಳಿ ಆದ ಬಲಿಪಾಡ್ಯಮಿ ದಿವಸ ಸರ್ ಬಂದು ಅಲ್ಲಿ ಜಾತ್ರೆ ಆಗುತ್ತೆ ಸರ್. ಊರೊಳಗಡೆಯಿಂದ ಸರ್ ತೇರು ರಥೋತ್ಸವ ಬಂದು ಅಲ್ಲಿ ಸಿದ್ದೇಶ್ವರನ ಬೆಟ್ಟ ಮೇಲೆ ತೇರು ಬರುತ್ತೆ. ಮೆಟ್ಲಲ್ಲಿ ಹತ್ಕೊಂಡು ಸರ್ ತೇರು ಲಕ್ಷಾಂತರ ಭಕ್ತಾದಿಗಳು ಬಂದು ಅಲ್ಲಿ ಭಾಗವಹಿಸ್ತಾರೆ ಸರ್. ಇದು ಕಾರ್ಯಸಿದ್ದೇಶ್ವರ ಸ್ವಾಮಿ ಆನಂದ ಅರ್ಚಕರು, ಕಾರ್ಯಸಿದ್ದೇಶ್ವರ ಸ್ವಾಮಿ ಕೌಲಂದಿ ಹೋಬಳಿ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ಇಲ್ಲಿ ಸರ್ ಅದು ನೈಟ್ ಟೈಮ್ ಸರ್ ಇಲ್ಲಿ ಯಾರೂ ತಂಗೋಗಿಲ್ಲ. ಹಿಂದೆ ಸರ್ ನಡೆದಿರೋದು, ಹಿಂದೆ ತಂಗಿದ್ರೆ ಸರ್ ಕಲ್ಲಾಗಿದ್ದಾರೆ. ಅದರಿಂದ ಸರ್ ಅವಶ್ಯಕತೆಯಲ್ಲಿ ಯಾರೂ ತಂಗಬಾರ್ದು. ಸಮಾರಂಭ ಮದುವೆ ಆಗಲಿ, ಒಂದು ನಾಮಕರಣ ಆಗಲಿ ಅಂದರೆ ತಂಗ್ಬೋದು. ಇವಾಗಲೂ ಸರ್ ಮದುವೆಗಳು, ನಾಮಕರಣ ಎಲ್ಲ ಪ್ರತಿಯೊಂದು ನಡೀತದೆ ಸರ್. ಇಲ್ಲಿ ನೈಟು ತಂಗ್ಬೋದು. ಇವಾಗ ಮೊದಲು ಸರ್ ಅವಶ್ಯಕತೆಯಲ್ಲಿ ತಂಗಬಾರ್ದು, ಕಲ್ಲಾಗಿದ್ದಾರೆ. ಆದ್ದರಿಂದ ಸರ್ ಅದು ಒಂದು ಕೊಳೆ ಇದೆ. ಕೊಳೆಯಿಂದ ಸರ್ ಮಾಮೂಲು ನಿಂಬೆಹಣ್ಣು ಬಿಟ್ಟರೆ ಸುತ್ತೂರು ಕಪಿಲ ನದಿಗೆ ಹೋಗುತ್ತೆ. ಅಲ್ಲಿಂದ ಬಂದು ಸರ್ ಪ್ರತಿ ಭಾನುವಾರವನ್ನೇ ಸಿದ್ದೇಶ್ವರ ಸ್ವಾಮಿಗೆ ನಡ್ಕೊಂಡು ಹೋಗಿ 18 ಕಿಲೋಮೀಟ್ರ್ ಆಗುತ್ತೆ ಸುತ್ತೂರಿಂದ ಸಿದ್ದೇಶ್ವರನ ಬೆಟ್ಟ. ಅಲ್ಲಿಂದ ಸರ್ ನಡ್ಕೊಂಡು ಬೆಳಗಿನ 5:15 ತಗೊಂಬಂದು ಸರ್ ನೀರು ತಗೊಂಬಂದು ಅದಕ್ಕೆ ಸ್ವಾಮಿಗೆ ಅಭಿಷೇಕ, ರುದ್ರಾಭಿಷೇಕ ಮತ್ತು ನಾನಾ ರೀತಿಯ ಅಭಿಷೇಕಗಳು, ಪೂಜೆ ಪುನಸ್ಕಾರ ಎಲ್ಲ ನಡೀತದೆ ಸರ್ ಪ್ರತಿ ಭಾನುವಾರವೇ ಸರ್. ಸುಮಾರು ಭಕ್ತಾದಿಗಳು ಒಂದು 4,000ರಿಂದ 5,000 ಭಕ್ತಾದಿಗಳು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದವನೇ ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಾರ್ಥನೆ ಮಾಡ್ಕೊತಾರೆ ಸರ್. ಯಾವುದೇ ಹರಕೆ ಹೊತ್ತುಕೊಂಡು ಶೀಘ್ರದಲ್ಲಿ ಒಂದು ಕೋರ್ಟ್ ವಿಚಾರ ಆಗಲಿ, ಆರೋಗ್ಯ ಸಮಸ್ಯೆ ಆಗಲಿ ಸರ್, ಯಾವುದೇ ಅಡೆತಡೆ ಇದ್ದರೂ ಸರ್ ಬಂದು ಇಲ್ಲಿ ಶೀಘ್ರದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೊರ ತಗೋದ್ರೆ ಸರ್ ಇಲ್ಲಿ ಶೀಘ್ರದಲ್ಲಿ ಒಳ್ಳೆಯದಾಗತ್ತೆ, ಒಂದು ಕಾಣಿಕೆ ಕಟ್ಕೊಂಡ್ರೆ ಸರ್ ಇಲ್ಲಿ ಅಂತ ಒಂದು ನಂಬಿಕೆ ಇದೆ ಸರ್. ಮಾದೇಶ್ವರನ ಪಾದ ಸರ್ ಇದು. ಸರ್ ಇದು ಇಲ್ಲಿಂದ ಸರ್ ಒಂದು ಪಾದನೇ ಒಡೆದು ಮೂಡಿರ್ತಕ್ಕಂಥ ಇದು ಪಾದ ಇದು ಮಾದೇಶ್ವರ ಸರ್. ಸರ್ ಸಿದ್ದೇಶ್ವರನ ಮುಂದೆ ಪಾದ ಇರುತ್ತದೆ ಸರ್. ಇದು ಚಂಡಿಕೇಶ್ವರಿ ಸರ್. ಇದು ಮಕ್ಕಳಿಗೆ ಸರ್ ಚಂಡಿ ಇಟ್ಕೊಂಡ್ರೆ ಇಲ್ಲಿ ಒಂದು ಪೂಜೆ ಮಾಡ್ತಾರೆ ಸರ್. ಚಂಡಿ ಮಕ್ಕಳಿಗೆ ಚಂಡಿ ಎಲ್ಲ ಹೋಗುತ್ತೆ ಸರ್. ಇದು ಹಿಂದಿಂದಾನೇ ಇದೇ ನಡ್ಕೊ ಬಂದಿರೋದು ಸರ್. ಚಂಡಿ ಪೂಜೆ ಮಾಡಿಸ್ಕೊಂಡ್ರೆ ಚಂಡಿ ಎಲ್ಲ ಹೋಗುತ್ತೆ ಸರ್. ಒಂದು ಹುಷಾರು ತಪ್ಪಿದ್ರೆ ಆರೋಗ್ಯ ಸಮಸ್ಯೆ ಆದರೆ ಒಂದು ಮಕ್ಕಳಿಗೆ ಒಂದು 9 ತಿಂಗಳ ಮಗು ಆಗಲಿ, ಒಂದು 7 ವರ್ಷದ ಮಗು ಆಗಲಿ, ಇಲ್ಲಿ ಪೂಜೆ ಮಾಡಿಸ್ಕೊಂಡು ಚಂಡಿ ಯಂತ್ರ ಕಟ್ಸ್ಕೊಂಡ್ರೆ ಸರ್ ಶೀಘ್ರದಲ್ಲಿ ಒಂದು ಒಳ್ಳೆಯದಾಗತ್ತೆ ಸರ್. ಒಂದು ಹಾಲಾಗಬೇಕು ಪೂಜೆ ಮಾಡಿಸ್ಕೊಂಡ್ರೆ ಇದು ಒಂದು ನಂಬಿಕೆ ಇದೆ ಸರ್. ಇದು ನಾಗೇಶ್ವರ ಅಂತ ಸರ್. ಇದು ಅದು ಒಡೆದು ಮೂಡಿರ್ತಕ್ಕಂಥ ನಾಗೇಶ್ವರ ಸರ್. ಇಲ್ಲಿ ಯಾವುದೇ ಥರ ಒಂದು ನಾಗರದೋಷ ಆಗಲಿ, ಒಂದು ಮಕ್ಕಳ ಸರ್ಪದೋಷ ನಿವಾರಣೆ ಪೂಜೆ ಆಗಲಿ, ಇಲ್ಲಿ ಬಂದು ಸರ್ ಒಂದು ಪೂಜೆ ಮಾಡಿದ್ರೆ ಇಲ್ಲಿ ಸರ್ಪದೋಷ ನಿವಾರಣೆ ಪೂಜೆ ಆಗಲಿ ಸರ್. ಒಡೆದು ಮೂಡಿರ್ತಕ್ಕಂಥ ಉದ್ಭವ ಮೂರ್ತಿ ಆದಂತಹ ಇಲ್ಲಿ ಸರ್ ಪ್ರತಿಷ್ಠಾಪನೆ ಉದ್ಭವ ಮೂರ್ತಿ ಇದು ಅಂತ ಸರ್. ಒಂದು ಪೂಜೆ ಮಾಡ್ತಾ ಇಲ್ಲಿ ನಾಗದೋಷ ಆಗಲಿ, ಸರ್ಪದೋಷ ಆಗಲಿ ಮತ್ತು ಮಕ್ಕಳ ಸಂತಾನ ಬಗ್ಗೆ ಪೂಜೆ ಮಾಡ್ತಾರೆ ಸರ್. ಇಲ್ಲಿ ಒಂದು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಸರ್. ಟೈಮಿಂಗ್ಸು 7:30 to 1:30 ಸರ್. ಸಂಡೇ ವಿತ್ತು 5 to 5 ಸರ್. 5 ಗಂಟೆಯಿಂದ 5 ಗಂಟೆ ಪ್ರತಿ ಭಾನುವಾರ ಸರ್ ಇಲ್ಲಿ ಪೂಜೆ ಇರುತ್ತೆ. 5 ಗಂಟೆಯಿಂದ 5 ಗಂಟೆ ಗಂಟೆ ಇದೆ ಸರ್. ಬೆಳಗ್ಗೆ 5ರಿಂದ 5 ಗಂಟೆ ಗಂಟೆ ಓಪನ್ ಇರುತ್ತೆ ಸರ್. ಪ್ರತಿದಿನ ಸರ್ ಬೆಳಗ್ಗೆ 7:30ಇಂದಾನೆ 1:30 ತಪ್ಪು 2 ಗಂಟೆ ಗಂಟೆ ಪೂಜೆ ಇರುತ್ತೆ ಸರ್. ಪ್ರತಿನಿತ್ಯ ಪೂಜೆ. ಕೇಳಿದ್ರಲ್ಲ, ಇವಾಗ ನಮ್ಮ ಕಾರ್ಯಸಿದ್ದೇಶ್ವರ ಸ್ವಾಮಿಯ ಅರ್ಚಕರು ಆನಂದ್ ಅವರು ಈ ಸ್ಥಳದ ಬಗ್ಗೆ ಒಂದಷ್ಟು ಪರಿಚಯವನ್ನು ಮಾಡಿಕೊಟ್ಟಿರ್ತಾರೆ. ಸೊ ಹಾಗೆ ಕಾರ್ಯಸಿದ್ದೇಶ್ವರನ ಸ್ವಾಮಿಯ ಈ ಒಂದು ದೇವಸ್ಥಾನದಲ್ಲಿ ಅಲ್ಲಿ ಚೋಳ ಪಾಂಡೇಶ್ವರ ಮತ್ತು ಭಕ್ತ ಮಾರ್ಕಂಡೇಯನ ಉಪಸ್ಥಿತಿಯೂ ಕೂಡ ಇದೆ. ನೋಡಿ ಹೇಗಿದೆ, ಹಿಂದೆ ಸಿದ್ಧ ಪುರುಷರು, ಸಾಧು ಸಂತರು, ಋಷಿಮುನಿಗಳೆಲ್ಲ ಈ ಒಂದು ಕೊಳದಲ್ಲಿ ಸ್ವಾಮಿಗೆ ಸ್ನಾನ ಮಾಡಿ ಪೂಜೆಯನ್ನು ಮಾಡ್ತಿದ್ದಂತಹ ಒಂದು ಕೊಳ.
ನೋಡ್ಬೋದು. ಹೀಗೆ ಇಲ್ಲಿ ಬಿಟ್ಟಂತಹ ನಿಂಬೆಹಣ್ಣು ಅಲ್ಲಿ ಶ್ರೀ ಶ್ರೀ ಶಿವರಾತ್ರೀಶ್ವರ ಸ್ವಾಮಿಗಳು ತಪಸ್ಸು ಮಾಡುವಂತಹ ಸ್ಥಳಕ್ಕೆ ಕಪಿಲಾ ನದಿಯಲ್ಲಿ ಹೋಗಿ ಸೇರ್ತಾ ಇತ್ತಂತೆ. ಅಂದರೆ ಕಾರ್ಯಸಿದ್ದೇಶ್ವರರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವ ಗುರುತಿಗಾಗಿ ಇಲ್ಲಿಂದ ಆ ಸ್ವಾಮಿಯ ಕ್ಷೇತ್ರವಾದಂತಹ ಸುತ್ತೂರಿಗೆ ಇಲ್ಲಿಂದ ನಿಂಬೆಹಣ್ಣು ಹೋಗ್ತಾ ಇತ್ತು ಅಂತೇಳಿ. ಸೊ ಇಲ್ಲಿಂದನೂ ಕೂಡ ಸುತ್ತೂರು ಕ್ಷೇತ್ರಕ್ಕೆ ಸುರಂಗ ಮಾರ್ಗ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಂಜೆ ಹೊತ್ತು ಯಾರು ಕೂಡ ಇಲ್ಲಿ ಮಲಗಬಾರ್ದು, ಓಡಾಡಬಾರ್ದು ಅನ್ನೋದು ಕೂಡ ಇದೆ. ಏಕೆಂದರೆ ಇಲ್ಲಿ ಸಿದ್ಧ ಮುನಿಗಳು ಅದೃಶ್ಯ ಶರೀರದ ಮೂಲಕ ಓಡಾಡ್ತಾ ಇರ್ತಾರೆ. ಅವರ ದೃಷ್ಟಿಗೆ ನಾವು ಬಿದ್ದರೆ, ಯಾರೇ ಆಗಲಿ, ಮನುಷ್ಯರೇ ಆಗಲಿ ಇನ್ನೊಬ್ಬರಾಗಲಿ ಅವರ ದೃಷ್ಟಿಗೆ ಬಿದ್ದರೆ ಕಲ್ಲಾಗ್ತಾರೆ. ಕಲ್ಲಾಗಿರೋದು ಕೂಡ ನಿಜ. ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳು ಇಲ್ಲಿ ಭಾಳಷ್ಟು ಈ ಒಂದು ಬೆಟ್ಟದಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ನನ್ನ ಪಕ್ಕದಲ್ಲೇ ಇಲ್ಲೇ ಒಂದು ಬಂಡೆ ಇದೆ, ನೋಡ್ಬೋದು, ತೋರಿಸ್ತೀನಿ ನಿಮಗೆ. ನೋಡಿ ಅಲ್ಲೇನು ಕಾಣ್ತಾ ಇದೆ ನೋಡಿ, ಅದೇ ಬಂಡೆ. ತಪಸ್ಸನ್ನು ಮಾಡುವಂತಹ ಒಂದು ಚಿತ್ರಣವನ್ನು ಬಿಡಿಸಿದ್ದಾರೆ. ಇಲ್ಲಿ ಚಂದ್ರ ಸೂರ್ಯರನ್ನು ನೀವು ಕಾಣ್ಬೋದು ಸ್ನೇಹಿತರೆ. ಹೇಳಿದ್ನಲ್ಲ ಮುಂದೆ, ಇದು ಸುಮಾರು 1200 ವರ್ಷದ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಅಂತ ಹೇಳ್ತಾರೆ ಸ್ನೇಹಿತರೆ. ಚೋಳ ಪಾಂಡೇಶ್ವರ ಅಂತ ಹೇಳಿ ಇಲ್ಲಿ ಒಂದು ಶಿವಲಿಂಗವೂ ಕೂಡ ಇದೆ. ಇಲ್ಲಿ ಕಾಣ್ಬೋದು ಚೋಳ ಪಾಂಡೇಶ್ವರ ಅಂತೇಳಿ. ನೋಡ್ತಾ ಇದ್ದೀರಲ್ಲ ಒಳಗಡೆ ಸ್ವಾಮಿ ಹಿಂದೆ ಸಿದ್ಧಪುರುಷರು ಋಷಿಮುನಿಗಳು ಪೂಜೆ ಮಾಡ್ತಿದ್ದಂತಹ ಶಿವಲಿಂಗವೂ ಕೂಡ ಇದೆ. ಚೋಳ ಪಾಂಡೇಶ್ವರರ ಉಪಸ್ಥಿತಿಯನ್ನು ನೀವು ಇಲ್ಲಿ ಕಾಣ್ಬೋದು ಸ್ನೇಹಿತರೆ. ನೋಡೋರಲ್ಲ ನೀವು ಇಲ್ಲಿ ಬಂದರೆ ಇಲ್ಲಿ ನೋಡ್ಬೋದು ಚೋಳ ಪಾಂಡೇಶ್ವರರ ಒಂದು ಉಪಸ್ಥಿತಿಯೂ ಕೂಡ ಇದೆ. ಒಳಗಡೆ ದರ್ಶನ ಮಾಡಿದ್ರಿ. ಸೊ ಮುಂದೆ ಇಲ್ಲಿ ಹೀಗೆ ಬಂದರೆ ಅಲ್ಲಿ ಏನು ಕಾಣ್ತಾ ಇದ್ದೀರಾ, ಆ ಒಂದು ಭಾಗದಲ್ಲಿ ಹಿಂದೆ ಹೇಳಿದ್ನಲ್ಲ ಸಿದ್ಧಪುರುಷರು ಋಷಿಮುನಿಗಳು ಸಾಧು ಸಂತರು ತಪಸ್ಸನ್ನು ಮಾಡ್ತಿದ್ದಂತಹ ಸ್ಥಳ. ಹಾಗೆ ಶಿವನ ಶ್ರೇಷ್ಠ ಭಕ್ತರಾದಂತಹ ಭಕ್ತ ಮಾರ್ಕಂಡೇಯನವರ ಒಂದು ಉಪಸ್ಥಿತಿಯನ್ನು ಇಲ್ಲಿ ಭಕ್ತ ಮಾರ್ಕಂಡೇಶ್ವರ ಅಂತೇಳಿ ಅವರ ಒಂದು ಲಿಂಗ ಇದೆ. ಆ ಲಿಂಗದ ಈ ಒಂದು ಶಿವಲಿಂಗ ಏನಿದೆ ಇದು ಭಕ್ತ ಮಾರ್ಕಂಡೇಶ್ವರ ಸ್ವಾಮಿ. ಆಶೀರ್ವಾದವನ್ನು ಪಡೀರಿ, ಹಾಗೆ ದರ್ಶನವನ್ನು ಮಾಡಿ. ಓಹೋ ಹೇಗಿದೆ ನೋಡ್ರಿ ವ್ಯೂ ಪಾಯಿಂಟು. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇನೇ ಕಾರ್ಯ. ನೋಡಿ ಹುಡುಗರು ಸ್ಥಳೀಕರು ಇಲ್ಲೇ ಲೋಕಲ್ ಅಂತ ಕಾಣಿಸುತ್ತೆ. ಹೇಗಿದೆ ಇಳಿಜಾರು ನೋಡಿ, ಹೇಗೆ ನಡ್ಕೊಂಡು ಬರ್ತಾಯಿದ್ದಾರೆ ಇವರು. ಸ್ಥಳೀಕರು ಅಂತ ಹೇಳ್ತಾ ಇದ್ದಾರೆ. ಹುಡುಗರೆಲ್ಲ ತುಂಬ ಕಡಿದಾಗಿದೆ. ಸೊ ನೀವು ಬರೋದಾದರೆ ನೋಡಿ ಇಲ್ಲಿ ಜಾರ್ತಾ ಇದ್ದಾರೆ. ಜಾರು ಬರೋದು ಕಂಡ್ರು ನನಗೆ ಇಲ್ಲಿ ಹುಡುಗರೇ ಬೆಟ್ಟ ತೋರಿಸ್ತಾ ಇದ್ದಾರೆ. ನಾನು ತೋರಿಸ್ತಾ ಇಲ್ಲ, ಹುಡುಗರು ತೋರಿಸ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ನಮ್ಮ ಕಾರ್ಯದ ಹುಡುಗರು ಅಂತ. ನೋಡಿದ್ರಲ್ಲ, ಸ್ವಲ್ಪ ಹಾಗೆ ಕೆಳಗಡೆ ಇಳಿದು ಬಂತು ಅಂದರೆ ಇನ್ನೊಂದು ನಿಮಗೆ ಕೊಳ ಸಿಗುತ್ತೆ. ಸಿದ್ದೇಶ್ವರನ ಬೆಟ್ಟದಲ್ಲಿ ಇಲ್ಲೊಂದು ಉಪಸ್ಥಿತಿ ಇರುವಂತಹ ಕೊಳ ನೋಡ್ಬೋದು. ಸೊ ಹೀಗೆ ಅಲ್ಲಿ ಹುಡುಗರು ಶಿವನ ಪಾದ ಇದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅಲ್ಲೂ ಕೂಡ ಮುಂದೆ ಹೋಗೋಣ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಓಕೆ ನೋಡಿ, ಇದೇ ಅವ್ರಿಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಾರಲ್ಲ ಅದೇನಂತೆ ಪಾದ. ಸೊ ಇದು ಕಾರ್ಯಸಿದ್ದೇಶ್ವರರ ಪಾದನಾ? ಓಕೆ ನೋಡಿದ್ರಲ್ಲ ಸ್ನೇಹಿತರೆ. ಸೊ ಎಲ್ಲ ಸೌದೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕಾರ್ಯಸಿದ್ದೇಶ್ವರರ ಪಾದ ಅಂತ ಹೇಳ್ತಾ ಇದ್ದಾರೆ. ಹಾಂ ಅವುಗಳಿದೇನ್ರೋ? ಹೌದಾ? ಬೇಕಾರೆ ಅಲ್ಲಿ ಕಾಲೇಜ್ ಮನೆ ಐತಲ್ಲ, ಅಥವಾ ನಿಂತ್ಕೊಂಡು ಕೇಳಿಸ್ಕೊಂಡ್ರಣ ಇದು ವಾದಿಗೆ ಸದ್ದು ಎಲ್ಲ ಕೇಳಿಸ್ತಾ ಇರ್ತದ ಅಂತಂದ್ರೆ ಯಾರು ಬರಂಗಿಲ್ಲ ಅಂತ. ಎಲ್ಲಿ? ಅಲ್ಲಿ ಕಲ್ಲಾಗಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಅದನ್ನ. ಅದೇನ ನೀವು ತೋರಿಸ್ತಾ ಇರೋದು? ಓಕೆ, ಕೇಳಿದ್ರಲ್ಲ ವೀಕ್ಷಕರೇ, ನಾನು ಆಲ್ರೆಡಿ ನಿಮ್ಗೆ ಅದನ್ನು ತೋರಿಸಿದ್ದೀನಿ. ಸೊ ನೀವು ಭೇಟಿ ಕೊಡಿ. ನೋಡಿದ್ರಲ್ಲ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಹಾಯ್ ಮಾಡಿ.